Hello friends, in the previous class we already started the chapter some national phenomena. So in this chapter we already discussed lots of things. Okay, today we are discussing about earthquakes. So what do you mean by earthquake? It means tsunami. Earthquakes means ಭೂಕಂಪ. ಸೊ ಭೂಕಂಪ ಯಾವ ರೀತಿ ಆಗುತ್ತೆ? An earthquake is a suddenly shake or a trembles of a earth caused by a disturbance deep inside the earth crust. ಸೊ earth crust ಅಂದರೆ earth ಇರುತ್ತೆ ಅಂದರೆ ಅದರ ಮ್ಯಾಲಿನ ಲೇಯರ್ ಇರುತ್ತಲ್ಲ, ದಟ್ ಈಸ್ ಕಾಲ್ಡ್ earth crust. ಓಕೆ, ಆ್ಯಂಡ್ earthquake is a suddenly shaking ಅಂದರೆ ಇವತ್ತು ಶೇಕ್ ಆಗುತ್ತೆ. ಆ್ಯಂಡ್ ಔಟ್ ಟ್ರಿಬ್ಲಿಂಗ್ of the earth caused by a disturbance deep inside the earth crust. ಅಂದರೆ earth crust ಇಲ್ಲಿ ಐತಿ ಅಂದರೆ ನಮ್ಮ earthದು, ಸೊ ಇನ್ಸೈಡ್ ಒಳಗಿಂದ ಏನಾಗುತ್ತೆ ಅಂದರೆ ಡಿಸ್ಟರ್ಬೆನ್ಸ್ ಆದಾಗ ನಮ್ಗೆ earthquakes ಆಗ್ತವೆ. ಸಿ ದಿಸ್ ಡಯಾಗ್ರಾಮ್ಸ್, ದಿಸ್ ಈಸ್ ಅ ಹೋಮ್, ರೋಡ್ ಆ್ಯಂಡ್ ಓಷಿಯನ್ಸ್. ಸಿ ದಿಸ್ ಈಸ್ ಕಾಲ್ಡ್ earthquakes. And earthquakes causes damages to buildings, dams, bridges. It can cause landslides, floods, and tsunamis. It can also causes damages to life and properties. Okay. See, earthquake causes damages. So what are the damages? As you know, it damaged buildings, dams. Buildings damage ಮಾಡುತ್ತೆ, and even dams and bridges. Okay, and bridges. It can causes landslides ಅನ್ನು ಡ್ಯಾಮೇಜ್ ಮಾಡುತ್ತೆ, ಆ್ಯಂಡ್ ಫ್ಲಡ್ಸ್. ಆ್ಯಸ್ ಯು ನೋ ಅಬೌಟ್ ದಿ ಫ್ಲಡ್ಸ್, ಸೊ ಫ್ಲಡ್ಸ್ ಬರುವಂಥ ಚಾನ್ಸಸ್ ಇರುತ್ತೆ, ಆ್ಯಂಡ್ ಸುನಾಮೀಸ್. ಇಟ್ ಕ್ಯಾನ್ ಕಾಸ್ ಡ್ಯಾಮೇಜಸ್ ಟು ಲೈಫ್ ಆ್ಯಂಡ್ ಪ್ರಾಪರ್ಟೀಸ್. ಸೊ ಅರ್ಥಕ್ವಿಕ್ಸ್ ಬರೋದ್ರಿಂದ ನಮ್ಗೆ ಲಾಟ್ಸ್ ಆಫ್ ಡ್ಯಾಮೇಜಸ್ ಆಗುತ್ತೆ, ಇವನ್ ಪ್ರಾಪರ್ಟೀಸ್ ಆಲ್ಸೋ ಲಾಸ್. ಎಷ್ಟು ಜನ ಸಾಯ್ತಾರೆ, ಆ್ಯಂಡ್ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ಅಲ್ಲಿ ಎಷ್ಟು ಜನ ಮನೆಗಳು ಕಳ್ಕೊತಾರೆ, ಸೊ ಎಷ್ಟು ಜನ ತಮ್ಮವ್ರನ್ನ ಕಳ್ಕೊಂಡಿರ್ತಾರೆ. ಈ ಟೈಪ್ಸ್ ನಮ್ಮ earthquakes ಆಗಲಿ, ಸುನಾಮೀಸ್ ಆ್ಯಂಡ್ ಫ್ಲಡ್ಸ್ ಎಲ್ಲ ಕಾಸಸ್ಸಿಂದ ನಮ್ಮ ಲೈಫ್ ಸ್ಟೈಲಲ್ಲಿ ತುಂಬ ಚೇಂಜಸ್ ಆಗುತ್ತೆ. ಇಟ್ ಮೇ ಬಿ ಡ್ಯಾಮೇಜ್ಡ್ ಟು ಲೈಫ್, ಅಂದರೆ ಲೈಫನ್ನು ಡ್ಯಾಮೇಜ್ ಮಾಡುತ್ತೆ, ಇವನ್ ಅವರ್ ಪ್ರಾಪರ್ಟೀಸ್ ಆರ್ ಲಾಸ್ಡ್. ನೆಕ್ಸ್ಟ್, what causes an earthquake? So earthquake causes in outermost layer of the earth called crust. As you know about the outermost, so ಇಲ್ಲಿ ನಾವು earth diagram ಇದೆ, this is a outermost layer is called crust, and is not one piece. It has a fragmented into many plates. So it is not a one plate, means one piece ಅಲ್ಲಿ ಇಲ್ಲ ಅದು. See here, inner core, outer core, mantle and crust. ನಮ್ಗೆ earth ಈ ರೀತಿ ರೌಂಡಾಗಿ ಇದೆ ಅಂದರೆ ಅನ್ನು ಒಳಗಡೆ ಲೇಯರ್ಸ್ ಬರುತ್ತೆ. ಓಕೆ, ಸೊ ದಟ್ ಈಸ್ ದ ಔಟರ್ ಲೇಯರ್ ಈಸ್ ದಿ ಕ್ರಸ್ಟ್, ಆ್ಯಂಡ್ ದ ಇನ್ನರ್ ಕೋರ್, ಔಟರ್ ಕೋರ್ ಆ್ಯಂಡ್ ಮೆಂಟಲ್ಸ್ ಈಸ್ ದೇರ್. ದೋಸ್ ಪ್ಲೇಟ್ಸ್ ಆರ್ ಮೂವಿಂಗ್ ಕಂಟಿನ್ಯೂಯಸ್ಲಿ. ಈ ಒಳಗಡೆ ಇರುವಂಥ ಪ್ಲೇಟ್ಸ್ ಐ ಥಿಂಕ್ ನೀವು ಕಾಣ್ಬೋದು, ಆರೆಂಜ್, ಯೆಲ್ಲೋ. ಓಕೆ, ದೋಸ್ ಪ್ಲೇಟ್ಸ್ ಆರ್ ಮೂವಿಂಗ್ ಕಂಟಿನ್ಯೂಯಸ್ಲಿ ಅಂದರೆ ಅದು ಮೂವ್ ಆಗ್ತಾನೇ ಇರ್ತವೆ ಪ್ಲೇಟ್ಸ್. ಆ್ಯಂಡ್ ವೆನ್ ದೋಸ್ ಪ್ಲೇಟ್ಸ್ brush past each other, or when one plate goes under another plate due to collision, so they causes disturbance and causes earthquakes. ಸೊ ಇಲ್ಲಿ ಹೇಳಿದ್ನ ಒಂದೊಂದು ಪ್ಲೇಟ್ಸಲ್ಲಿ ಇರುತ್ತೆ ಅಂತ. earthquakes ರೀಸನ್ಸ್ ನೋಡಿ. ಫಸ್ಟ್ ಆಫ್ ಆಲ್, ಈ ಪ್ಲೇಟ್ಸ್ ಕಂಟಿನ್ಯೂಯಸ್ ಆಗಿ ಮೂವ್ ಆಗ್ತಾ ಇರ್ತವೆ. ಸೊ ಆ ಮೂವ್ ಆಗೋ ಟೈಮಲ್ಲಿ ಒನ್ ಪ್ಲೇಟು ಅನದರ್ ಪ್ಲೇಟಲ್ಲಿ ಹೋಯಿತು ಅಂದರೆ, ಅಥವಾ ಕ್ರ್ಯಾಶ್ ಆಯಿತು ಅಂದರೆ, ಕೊಲೀಗ್ಸ್ ಮೀನ್ಸ್ ಒಂದಕ್ಕೊಂದು ಹತ್ಕೊಂಡು ಅಂದರೆ ಅಲ್ಲಿ ಏನಾಗುತ್ತೆ, ಇಟ್ ಕಾಸಸ್ ಒಳಗಡೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಆ ಡಿಸ್ಟರ್ಬೆನ್ಸಿಂದ ನಮಗೆ earthquake ಕಾರಣ ಆಗುತ್ತೆ. ಆ್ಯಂಡ್ ದ ಬರ್ಡನ್ಸ್ ಆಫ್ ದ ಪ್ಲೇಟ್ಸ್ ಆರ್ ವೀಕ್ ಝೋನ್ಸ್ ಕಾಲ್ಡ್ ದ ಬರ್ಡನ್ಸ್ ಆಫ್ ದ ಪ್ಲೇಟ್ಸ್. ಸೊ ವೀಕ್ ಝೋನ್ಸ್ ಅಂತ ನಾವು ವೀಕ್ ಝೋನ್ಸಿಗೆ ಏನಂತ ಕರಿತೀವಿ, ಸಿಸ್ಮಿಕ್ ಝೋನ್ಸ್ ಆರ್ ಫ್ಲಡ್ ಝೋನ್ಸ್. ಸೊ earthquakes often causes in the seismic zones. earthquakes seismic zone means weak zone ಅಲ್ಲಿ, ಎಲ್ಲಿ ವೀಕ್ ಝೋನ್ ಇರುತ್ತೆ ಅಲ್ಲ, ಅಂದರೆ ವೀಕ್ ಪಾರ್ಟ್ ಇರುತ್ತೆ ಅಲ್ಲ ಅರ್ಥಲ್ಲಿ, ಅದಕ್ಕೆ ನಾವು
ಸಿಸ್ಮಿಕ್ ಝೋನ್ ಅಂತ ಕರಿತೀವಿ. ಆ ಸಿಸ್ಮಿಕ್ ಝೋನಲ್ಲಿ ಆಫ್ಟನ್ ಕಾಸಸ್ ಮೀನ್ಸ್ ಪದೇ ಅರ್ತ್ ಕ್ವಿಕ್ಸ್ ಆಗ್ತಾನೇ ಇರುತ್ತೆ. ಸಿ ದ ಸಿಸ್ಮಿಕ್ ಝೋನ್ಸ್ ಇನ್ ಇಂಡಿಯಾ. ಸಿಸ್ಮಿಕ್ ಝೋನ್ಸ್ ಅಂತ ಹೇಳಿದ್ನಿ. ಓಕೆ, ಇನ್ ದಿ ಅರ್ತ್ ದೇರ್ ಆರ್ ಮೆನಿ ಸಿಸ್ಮಿಕ್ ಝೋನ್ಸ್ ಆರ್ ದೇ. ಇಟ್ ಮೀನ್ಸ್ ಅಂದರೆ ವೀಕ್ ಝೋನ್ಸ್. ಬಟ್ ಇನ್ ಇಂಡಿಯಾ ವೇರ್ ಆರ್ first of all, in India, seismic zones in India are Kashmir, Himalaya, Indo-Gangetic Plain and northern eastern region, okay, and Rajasthan, Andaman, Nicobar Islands, some regions of South India, etc. So these are the seismic zones in India. And the power of an earthquake is measured on scale called Richter scale. So the power of an earthquake ಆಗುವಂಥ ಮೆಜರ್ಮೆಂಟ್ ಮಾಡುವಂಥ ನಾವು ಸ್ಕೇಲ್ ಏನಂತ ಕರಿತೀವಿ, ದಟ್ ಈಸ್ ಕಾಲ್ಡ್ Richter scale. So very destructive earthquake have magnitude more than 7.5 on the Richter scale. Okay, very destructive earthquakes having magnitudes more than 7.5 ಇತ್ತು ಅಂದರೆ ರಿಸಾಸ್ಟರ್ ಸ್ಕೇಲಲ್ಲಿ ಆಟೋಮೆಟಿಕಲಿ ಮೆಜರ್ ಮಾಡುತ್ತೆ. And earthquakes produce waves on the surfaces of the earth called seismic waves. Seismic waves are recorded by an instrument called seismography. First see, earthquakes produce waves. So earthquakes ಏನಾಗುತ್ತೆ ಅಂದರೆ earthquake ಆಗ್ತಾ ಇದೆ ಅಂದರೆ ಅದು waves ಪ್ರೊಡ್ಯೂಸ್ ಮಾಡುತ್ತೆ. ಆನ್ ದ ಸರ್ಫೇಸ್ ಆಫ್ ದಿ ಅರ್ತ್ನಲ್ಲಿ ಸರ್ಫೇಸಲ್ಲಿ ವೇವ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಯಾವಾಗ ಪ್ರೊಡ್ಯೂಸ್ ಆಗುತ್ತೆ? ಈಗ ಭೂಕಂಪ ಆಗ್ತಾ ಇದೆ ಅನ್ನುವಾಗ ವೇವ್ಸ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ದ್ಯಾಟ್ ವೇವ್ಸ್ ಈಸ್ ಕಾಲ್ಡ್ seismic waves, and that seismic waves are recorded by an instrument. That recorded instrument is called seismography. ಆ ಭೂಕಂಪ ಆಗೋ ಅಲೆಗಳನ್ನು ನಾವು ಮೆಜರ್ ಮಾಡುವಂಥ ಇನ್ಸ್ಟ್ರೂಮೆಂಟ್ಸಿಗೆ ಸೆಸ್ಮೋಗ್ರಫಿ ಅಂತ ಕರಿತೀವಿ. seismic zones of India. Where are the seismic zones? ಎಲ್ಲೆಲ್ಲಿದೆ ಅಬ್ಸರ್ವ್ ಮಾಡಿ. ಇಟ್ ಈಸ್ ಇನ್ ಶ್ರೀನಗರ್, ಶಿಮ್ಲಾ ಆ್ಯಂಡ್ ನ್ಯೂ ದಿಲ್ಲಿ, ಪಾಟ್ನಾ, ಇಟಾನಗರ್, ಶಿಲಾಂಗ್, ಕೋಲ್ಕತ್ತಾ. See like this: Nagpur, Bhopal, Jaipur, Rajkot, Mumbai, Hyderabad, Chennai. See, lots of places are there. There is seismic zones of India. So protection from earthquakes. So what are the protections? ಈಗ ಭೂಕಂಪ ಆಗುತ್ತೆ ಅಂದರೆ ನಾವು ಏನೇನು ಪ್ರೊಟೆಕ್ಷನ್ಸ್ ತೊಗೋಬೋದು? ಫಸ್ಟ್, ದ ಬಿಲ್ಡಿಂಗ್ಸ್ ಇನ್ seismic zones ಶುಡ್ ಬಿ ಡಿಸೈನ್ಡ್ ಸಚ್ ದ್ಯಾಟ್ ದೇ ಕ್ಯಾನ್ withstand tremor due to the earthquakes. So first of all, the buildings in a seismic zones should be designed such that they can withstand tremors due to the earthquakes. ನಾವು ಬಿಲ್ಡಿಂಗ್ಸ್ ಯಾವ ರೀತಿ ಕಟ್ಟಬೇಕಂದ್ರೆ ಮೀನ್ಸ್ seismic zones ಅಂದರೆ ಭೂಕಂಪ ಆಗೋ ಪ್ಲೇಸಸಲ್ಲಿ ನಾನು ಹೇಳಿದ್ನಿ ವೀಕ್ ಝೋನ್ಸಲ್ಲಿ ಭೂಕಂಪ ಆಗುತ್ತೆ. ಅದರಲ್ಲಿ ನಾವು ಬಿಲ್ಡಿಂಗ್ಸ್ ಏನು ಮಾಡಬೇಕು, ಸ್ಟ್ರಾಂಗ್ ಆಗಿ ವಿತ್ ಸ್ಟ್ಯಾಂಡನ್ನು ಡಿಸೈನ್ ಮಾಡಬೇಕು. ಅಂದರೆ ಮೇಲ್ಗಡೆ ಅಷ್ಟೇ ನಾವು ಮನೆ ಕಟ್ತೀವಿ ಅನ್ನೋಂಗಿಲ್ಲ, ನಮಗೆ ಬೇಸು ಏನಾಗಿರಬೇಕು, ಸ್ಟ್ರಾಂಗ್ ಆಗಿರಬೇಕು. ಆ್ಯಂಡ್ ಮಟೀರಿಯಲ್ಸ್ ಲೈಕ್ ಮಡ್, ವುಡ್ ಆ್ಯಂಡ್ ಲೈಟ್ ರೂಫ್ ಶುಡ್ ಬಿ ಯೂಸ್ಡ್ ಇನ್ಸೈಡ್ ಆಫ್ ಹ್ಯಾವಿ ಮಟೀರಿಯಲ್ಸ್. ಸೊ ಮಟೀರಿಯಲ್ಸ್ ಲೈಕ್ ಮಡ್, ಮಣ್ಣು, ವುಡ್ ಆ್ಯಂಡ್ ಲೈಟ್ ರೂಫ್ ಶುಡ್ ಬಿ ಯೂಸ್ಡ್ ಇನ್ಸೈಡ್ ಆಫ್ ಹ್ಯಾವಿ ಮಟೀರಿಯಲ್ಸ್. ನಾವು ಹ್ಯಾವಿ ಮಟೀರಿಯಲ್ಸ್ ಯೂಸ್ ಮಾಡ್ತೀವಿ ಅಂದರೆ ಅದರ ಒಳಗಡೆ ನಾವು ಇವೆಲ್ಲನೂ ಯೂಸ್ ಮಾಡಬೇಕಾಗತ್ತೆ. ಆ್ಯಂಡ್ ಹ್ಯಾವಿ ಆಬ್ಜೆಕ್ಟ್ಸ್ ಲೈಕ್ಸ್ ಕಪ್ ಕಾರ್ಡ್ಸ್, ವಾಟರ್ ಹೀಟರ್ಸ್ ಎಕ್ಸೆಟ್ರಾ ಶುಡ್ ನಾಟ್ ಬಿ ಫಿಕ್ಸ್ಡ್ ಆನ್ ದ ವಾಲ್. ಓಕೆ, ಹ್ಯಾವಿ ವೇಟರ್ಸ್. ಸೊ water heater is also heavy, and cupboards. So these are the heavy waiters should not be fixed on the wall. Now wall ನಲ್ಲಿ ಫಿಕ್ಸ್ ಮಾಡಬಾರ್ದು. ಆಲ್ ಬಿಲ್ಡಿಂಗ್ಸ್ ಶುಡ್ ಹ್ಯಾವ್ ಅ ಫೈರ್ ಫೈಟಿಂಗ್ ಇಕ್ವಿಪ್ಮೆಂಟ್ಸ್. ಅಂದರೆ ಈಗ ಏನಾದರೂ ಬೆಂಕಿ ಹತ್ತು ಅಂದರೆ ನಾವು ಫಸ್ಟ್ ಏಡ್ಸು ಅಥವಾ ಫೈರ್ ಫ್ರಾಕೆಟ್ಸ್
ಬೆಂಕಿ ಆರಿಸುವಂಥ ಇಕ್ವಿಪ್ಮೆಂಟ್ಸನ್ನು ನಾವು ಬಿಲ್ಡಿಂಗ್ಸಲ್ಲಿ ಪ್ರತಿಯೊಂದು ಬಿಲ್ಡಿಂಗ್ಸಲ್ಲಿ ಅರೇಂಜ್ ಮಾಡಿರಬೇಕು. ಸೊ ದೀಸ್ ಆರ್ ದ ಪ್ರೊಟೆಕ್ಷನ್ಸ್. ನೆಕ್ಸ್ಟ್ ಪ್ರಿಕಾಷನ್ಸ್. ಓಕೆ, ನೆಕ್ಸ್ಟ್ ಪ್ರಿಕಾಷನ್ ಡ್ಯೂರಿಂಗ್ ಆ್ಯನ್ ಅರ್ತ್ಕ್ವಿಕ್ಸ್. ಸೊ ಅರ್ತ್ಕ್ವಿಕ್ ಆಗುವಾಗ ನಾವು ಏನೇನು ಪ್ರಿಕಾಷನ್ಸ್ ತೊಗೋಬೇಕು? ಇಫ್ ಯು ಆರ್ at home, means if you are at home you have to take a precautions like take a shelter under a table. ಸೊ ಮನೆಯಲ್ಲಿ ಇದ್ದಾಗ ಅರ್ತ್ ಕ್ವಿಕ್ ಆಗ್ತಿತ್ತು ಅಂದ್ರೆ ಟೇಕ್ ಅ ಶೆಲ್ಟರ್ ಆನ್ ಅಂಡರ್ ಅ ಟೇಬಲ್, ಅಂದರೆ ಟೇಬಲ್ ಕೆಳಗಡೆ ಹೋಗಿ ಕೂಡ್ಬೋದು. ಆ್ಯಂಡ್ ಇಫ್ ಯು ಆರ್ ಆಟ್ ಇನ್ ಬೆಡ್ ಡೋಂಟ್ ಗೆಟ್ ಅಪ್, ಪ್ರೊಟೆಕ್ಟ್ ಯುವರ್ ಹೆಡ್ ವಿತ್ ಅ ಪಿಲ್ಲೋ. ಸೊ ಓಕೆ, ಇಫ್ ಯು ಆರ್ ಇನ್ ಬೆಡ್ ಅಂದರೆ ಬೆಡ್ ಮೇಲ್ಗಡೆ ಇದ್ದರೆ ನಾವು ಎದ್ದು ಎಲ್ಲರೂ ಓಡಾಡ್ತಿರ್ತೀವಿ ಅರ್ತ್ ಕ್ವಿಕ್ ಆಗುವಾಗ. ಸೊ ಡೋಂಟ್ ಡೂ ದ್ಯಾಟ್, ಯು ಹ್ಯಾವ್ ಟು ಪ್ರೊಟೆಕ್ಟ್ ಯುವರ್ ಹೆಡ್ ವಿತ್ ಅ ಪಿಲ್ಲೋ. ಪಿಲ್ಲೋ ತೊಗೊಂಡು ನಾವು ಪ್ರೊಟೆಕ್ಟ್ ಮಾಡ್ಬೋದು. ಆ್ಯಂಡ್ ಸ್ಟೇ ಅವೇ ಫ್ರಮ್ ಟಾಲ್ ಆ್ಯಂಡ್ ಹೆವಿ ಆಬ್ಜೆಕ್ಟ್ಸ್ ವಿತ್ ಮೇ ಫಾಲ್ ಆನ್ ಯು. ಸೊ ವಿ ಹ್ಯಾವ್ ಟು ಸ್ಟೇ ಅವೇ ಟಾಲ್ ಅಂದರೆ ದೊಡ್ಡ ದೊಡ್ಡ ಇರುವಂಥ ವಸ್ತುಗಳನ್ನು ನಾವು ಅದರಿಂದ ದೂರ ಇರಬೇಕು. ಸೊ ಇವು ಮೂರೂ ನೀವು ಮನೆಯಲ್ಲಿ ಇದ್ದಾಗ ಮಾಡುವಂಥ ಪ್ರಿಕಾಷನ್ಸ್. ಆರ್ ಇಫ್ ಯು ಆರ್ ಔಟ್ಡೋರ್ಸ್, ಮೀನ್ಸ್ ಹೊರಗಡೆ ಇದ್ವಿ ಅಂದ್ರೆ ಫೈಂಡ್ ಆ್ಯನ್ ಓಪನ್ ಏರಿಯಾ ಅವೇ ಫ್ರಮ್ ಬಿಲ್ಡಿಂಗ್ಸ್, ಟ್ರೀಸ್ ಆ್ಯಂಡ್ ಪವರ್ ಲೈನ್ಸ್ ಆ್ಯಂಡ್ ಲೈ ಆನ್ ದಿ ಗ್ರೌಂಡ್. ಅಂದರೆ ನಾವು ಹೊರಗಡೆ ಇದ್ವಿ ಅಂದರೆ ಓಪನ್ ಏರಿಯಾದಲ್ಲಿ ಹೋಗಬೇಕು. ಅವೇ ಫ್ರಮ್ ಬಿಲ್ಡಿಂಗ್ಸ್ ಅಂದರೆ ಬಿಲ್ಡಿಂಗಿಂದ ದೂರ ಇರಿ. ಮೇ ಬಿ ನಾವು ಬಿಲ್ಡಿಂಗ್ ಕೆಳಗಡೆ ಹೋಗಿ ನಿಂತಿರ್ತೀವಿ, ಆ ಬಿಲ್ಡಿಂಗು ಬೀಳುವಂಥ ಚಾನ್ಸಸ್ ಇರ್ತವೆ. ಸೊ ದ್ಯಾಟ್ಸ್ ವೈ ಯು ಹ್ಯಾವ್ ಟು ಅವೇ ಫ್ರಮ್ ಬಿಲ್ಡಿಂಗ್ಸ್, ಟ್ರೀಸ್ ಆ್ಯಂಡ್ ಪವರ್ ಲೈನ್ಸ್, ಮೀನ್ಸ್ ಎಲೆಕ್ಟ್ರಿಕ್ ಲೈನ್ಸ್. ಆ್ಯಂಡ್ ಲೈ ಆನ್ ದ ಗ್ರೌಂಡ್, ಪ್ಲೇನ್ ಗ್ರೌಂಡಲ್ಲಿ ನಾವು ಹೋಗಿ ಅಲ್ಲಿ ಮಲ್ಕೋಬೋದು, ಅಂದರೆ ಅಡ್ಡಾಗಿ ಮಲ್ಗ್ಬೋದು. ಇಫ್ ಯು ಆರ್ ಇನ್ ಅ ಕಾರ್ ಆರ್ ಅ ಬಸ್ ಆಸ್ಕ್ ದ ಡ್ರೈವರ್ ಟು ಸ್ಲೋ ಡೌನ್ ಆ್ಯಂಡ್ ಡೋಂಟ್ ಗೆಟ್ ಔಟ್ ದಿ ಟಿಂಬರ್ ಸ್ಟಾಪ್. ಓಕೆ, ಸೊ ಇಫ್ ಆರ್ ಇನ್ ಕಾರ್, ನೀವು ಕಾರಲ್ಲಿ ಇಲ್ಲ ಬಸ್ಸಲ್ಲಿ ಇದ್ವಿ ಅಂದರೆ ಆಸ್ಕ್ ದಿ ಡ್ರೈವರ್ ಟು ಸ್ಲೋ ಡೌನ್ ಅಂದರೆ ಸ್ಲೋ ಆಗಿ ನಡ್ಸೋಕ್ಕೆ ಹೇಳಿ. ಆ್ಯಂಡ್ ಡೋಂಟ್ ಗೆಟ್ ಔಟ್ ಟಿಲ್ ಟ್ಯೂಮರ್ ಸ್ಟಾಪ್ಸ್ ಅಂದರೆ ಅರ್ತ್ ಕ್ವಿಕ್ ಸ್ಟಾಪ್ ಆಗುವವರೆಗೂ ನೀವು ಬಸ್ ಅಥವಾ ಕಾರನ್ನು ಇಳಿದು ಬರಬೇಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ. ಫಸ್ಟ್ ಹ್ಯಾವಿ ಆಬ್ಜೆಕ್ಟ್ಸ್ ಲೈಕ್ಸ್ ಕಪ್, ಕಾರ್ಡ್ಸ್ ಆ್ಯಂಡ್ ವಾಟರ್ ಹೀಟರ್ ಯಾಕೆ ವಾಲ್ ಮೇಲೆ ಹಚ್ಚಬಾರ್ದು ಅಂತ ಹೇಳಿದರೆ ಅಂದರೆ ಇಲ್ಲಿ ನೋಡಿ ಸ್ಟೇ ಅವೇ ಫ್ರಮ್ ಟಾಲ್ ಆಬ್ಜೆಕ್ಟ್ಸ್. ಸೊ ಬಿಲ್ಡಿಂಗ್ ಶೇಕ್ ಆಗುವಾಗ, ಅರ್ತ್ ಕ್ವಿಕ್ ಆಗುವಾಗ ಇವೆಲ್ಲನೂ ನಮ್ಮ ಮೇಲ್ಗಡೆ ಬೀಳುವಂಥ ಚಾನ್ಸಸ್ ಇರ್ತವೆ. ಸೊ ದ್ಯಾಟ್ಸ್ ವೈ you should not be fixed on the wall objects like cupboards and water heater. So this is a pictures of earthquakes. See this, ಯಾವ ರೀತಿ ಮನೆ ಬಿದ್ದಿದೆ ನೋಡಿ. And this one road and ocean. ಸುನಾಮಿ, ಹೌ ಸುನಾಮಿ ವರ್ಕ್ಸ್. ಸೊ ಸುನಾಮಿ ಯಾವ ರೀತಿ ವರ್ಕ್ಸ್ ಆಗುತ್ತೆ ನೋಡಿ ಇಲ್ಲಿ ಇದ್ದಂಥ ಕೆಳಗಡೆ. ಸೊ ಇಟ್ ಈಸ್ ಅ ಕ್ರಸ್ಟ್. ಸೊ ಆ ಕ್ರಸ್ಟನ್ನು ಪ್ಲೇನ್ ಅಬ್ಸರ್ವ್ ಮಾಡಿ ಇಲ್ಲಿ. ಓಕೆ, ಈ ರೀತಿ ಆದಾಗ ನಮಗೇನಾಗುತ್ತೆ, ವೇವ್ಸ್ ಹೆವಿಯಾಗಿ ಬರುತ್ತೆ. ಸೊ ಅಲ್ಲಿ ಸುನಾಮಿ ಬರುವಂಥ ಆಲ್ಮೋಸ್ಟ್ ಚಾನ್ಸಸ್ ಇರುತ್ತೆ, ಲೈಕ್ ದಿಸ್. ಓಕೆ, ದಿಸ್ ಇಸ್ ಅ ಸಿಸ್ಮೋಗ್ರಫಿ ಅಂತ ಹೇಳಿದ್ನಿ ನಾ. ಎದಕ್ಕೆ ಯೂಸ್ ಮಾಡ್ತಾರೆ ಸಿಸ್ಮೋಗ್ರಫಿ? ಓಕೆ, ಸಿ ದಿಸ್ ಒನ್. ಸಿಸ್ಮೋಕ್ ವೇವ್ಸ್ ಆರ್ ರೆಕಾರ್ಡೆಡ್ ಬೈ ಆ್ಯನ್ ಇನ್ಸ್ಟ್ರೂಮೆಂಟ್ ಕಾಲ್ಡ್ ಸಿಸ್ಮೋಗ್ರಫಿ. ಸಿಸ್ಮೋ ವೇವ್ಸ್ ಬರುವಾಗ ಯಾವ ಇನ್ಸ್ಟ್ರೂಮೆಂಟ್ಸಿಂದ ಮೆಜರ್ ಮಾಡ್ತಾವು, ದ್ಯಾಟ್ ಈಸ್ ಸಿಸ್ಮೋಗ್ರಫಿ. ಸೊ ಸಿಸ್ಮೋಗ್ರಫಿ ಯಾವ ರೀತಿ ಇದೆ, ದಿಸ್ ಈಸ್ ಅ ಪಿಕ್ಚರ್ ಆಫ್ ಸಿಸ್ಮೋಗ್ರಫಿ. ಅರ್ಲಿಯರ್ ಅಂದರೆ ಮೊದಲು ಈ ರೀತಿ ಇರ್ತಿತ್ತು. ದೇ ಯೂಸ್ ಸ್ಟ್ರಿಂಗ್, ಮ್ಯಾಗ್ನೆಟ್ ಆ್ಯಂಡ್ ಸಪೋರ್ಟ್, ಪೆಂಡುಲಮ್, rotating drum, so chart paper. So this is the earlier seismography, but nowadays they use like this seismographies. So it is an instrument to measure or to detect the earthquakes. Okay, this is the earlier seismography and this is nowadays they using seismography. Thank you.